ಇದನ್ನ ಬೇರು ಸಮೇತವಾಗಿ ಕಿತ್ತು ನಿಮ್ಮ ಮನೆಯಲ್ಲಿ ಒಂದು ಫಾಟಲ್ಲಿ ಹಚ್ಚಿಟ್ಕೊಳ್ಳಿ. ಅದು ಉಪಯೋಗಕ್ಕೆ ಬರುತ್ತೆ. ಯಾರ ಮನೆಯಲ್ಲಿ ಪ್ರೆಗ್ನೆಂಟ್ ಇದ್ದಾರೆ ಅವ್ರ ಮನೆಗೆ ಇದು ಬಹಳ ಉಪಯೋಗ. ಆ ಗಿಡನ ಕಿತ್ತು ಬೇರೆ ಸಮೇತ ಕಿತ್ತು ಒಂದು ಫಾಟಲ್ಲಿ ಹಚ್ಚಿಟ್ಕೋಬೇಕು. ಅಂದ್ರೆ ಯಾವಾಗ ಇದು ಉಪಯೋಗಕ್ಕೆ ಬರ್ತಂದ್ರೆ ಹೆಣ್ಮಕ್ಳಿಗೆ ಡೆಲಿವರಿ ಡೇಟ್ ಕೊಟ್ಟಿರ್ತಾರೆ ನೋಡಿ, ಆ ಡೆಲಿವರಿ ಡೇಟ್ ತೋರಿಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರ್ಕಟ್ಟಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಉತ್ರಾಣಿ ಹಲವು ರೋಗಗಳ ನಿವಾರಣೆ ಅಂತ ಕರೀತಾರೆ ಇದರ ಪ್ರಯೋಜನ ನೋಡೋಣ. ಇದನ್ನ ಆಯುರ್ವೇದದಲ್ಲಿ ಅಪಮಾರ್ಗ ಅಂತ ಕರೀತಾರೆ. ಹಲವಾರು ಔಷಧಿಗಳಲ್ಲಿ ಇದನ್ನ ಬಳಸ್ತಾರೆ, ಹಲವಾರು ಚಿಕಿತ್ಸೆಗಳಲ್ಲಿ ಇದನ್ನು ಬಳಸ್ತಾರೆ. ಇದು ವಾತ ಶಾಮಕವಾಗಿ, ಪಿತ್ತ ಶಾಮಕವಾಗಿ ಕೆಲಸ ಮಾಡ್ತದೆ, ಕಫ ಶಾಮಕವಾಗಿನೂ ಕೂಡ ಇದು ಕೆಲಸ ಮಾಡುತ್ತೆ. ಪಿತ್ತ ವಿಕಾರ ಇರ್ತಕ್ಕಂಥ ಸ್ವಲ್ಪ ಇದನ್ನ ನೋಡಿಕೊಂಡು ಸೇವನೆ ಮಾಡ್ಬೇಕಂತನೂ ಕೂಡ ನಾವು ನಿರ್ದೇಶನ ಕೊಡ್ತೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಇದರ ಪ್ರಯೋಜನ ನೇರವಾಗಿ ಹೇಳಿದ್ರೆ, ಇದನ್ನ ಬೇರು ಸಮೇತವಾಗಿ ಕಿತ್ತು ನಿಮ್ಮ ಮನೆಯಲ್ಲಿ ಒಂದು ಫಾಟಲ್ಲಿ ಹಚ್ಚಿಟ್ಕೊಳ್ಳಿ. ಅದು ಉಪಯೋಗಕ್ಕೆ ಬರುತ್ತೆ. ಯಾರ ಮನೆಯಲ್ಲಿ ಪ್ರೆಗ್ನೆಂಟ್ ಇದ್ದಾರೆ ಅವ್ರ ಮನೆಗೆ ಇದು ಬಹಳ ಉಪಯೋಗ. ಆ ಗಿಡನ ಕಿತ್ತು ಬೇರೆ ಸಮೇತ ಕಿತ್ತು ಒಂದು ಫಾಟಲ್ಲಿ ಹಚ್ಚಿಟ್ಕೋಬೇಕು. ಅಂದ್ರೆ ಯಾವಾಗ ಇದು ಉಪಯೋಗಕ್ಕೆ ಬರ್ತಂದ್ರೆ ಹೆಣ್ಮಕ್ಳಿಗೆ ಡೆಲಿವರಿ ಡೇಟ್ ಕೊಟ್ಟಿರ್ತಾರೆ ನೋಡಿ, ಆ ಡೆಲಿವರಿ ಡೇಟ್ ತೋರಿಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಮಗುವಿನ ತಲೆ ಕೆಳಗೆ ಬಂದಿಲ್ಲ, ಆಮೇಲೆ ಓಪನ್ ಆಗಿಲ್ಲ, ಮಗು ಬರೋ ಜಾಗ ಓಪನ್ ಆಗಿಲ್ಲ, PV ಮಾಡಿ ನೋಡ್ತಾರೆ ಓಪನ್ ಆಗಿಲ್ಲ, ಹೀಗೆಲ್ಲ ಹಲವಾರು ಕಾರಣ ಹೇಳ್ತಾರೆ. ಹಂಗೆ ಹೇಳಿದಾಗ ಏನಿಲ್ಲ, ಆ ಬೇರು ಸಮೇತವಾಗಿ ಗಿಡವೇನಿರ್ತಲ್ಲ ಅದನ್ನ ಕಿತ್ತು ಹೊಕ್ಕಳಿ ಕಟ್ಬಿಡಿ. ಒಂದು ಅರ್ಧ ಗಂಟೆಲಿ ಹೆರಿಗೆ ನೋವು ಶುರು ಆಗುತ್ತೆ. ಕೆಲವು ಜನ ಯಾಕಂದ್ರೆ 2-3 ದಿವಸ ಆದ್ರೂ ಹೆರಿಗೆ ನೋವೇ ಬರಲ್ಲ, ಇಂಜೆಕ್ಷನ್ ಮಾಡಿ ಹೆರಿಗೆ ನೋವು ಬರಲ್ಲ. ಅಂಥವ್ರಿಗೆ ಹೆರಿಗೆ ನೋವು ಬರ್ತದೆ. ಕೂಸು ಏನಾಗುತ್ತೆ ಮತ್ತೆ ತಿರುಗ್ತದೆ ವಾಪಸ್ಸು ಕೆಳಗೆ, ಆಮೇಲೆ ತಲೆ ಕೆಳಗಾಗುತ್ತೆ, ಆಮೇಲೆ PV ಮಾಡಿದ್ರು ಓಪನ್ ಆಗದೆ ಇರತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಆ ಮಗು ಬರೋ ಜಾಗ ಓಪನ್ ಆಗಿ ಒಂದು ಅರ್ಧ-ಮುಕ್ಕಾಲು ಗಂಟೆಲಿ ನಾರ್ಮಲ್ ಹೆರಿಗೆ ಆಗುತ್ತೆ. ಇದನ್ನ ನಾವು ನಮ್ಮ ಮನೆಯಲ್ಲೇ ಸುಮಾರು ಜನರಿಗೆ ಬಳಸಿ ನೋಡಿದ್ದೇವೆ. ಮತ್ತೆ ಇನ್ನೊಂದು ವಿಶೇಷ ಸೂಚನೆ ಅಂದ್ರೆ, ನಮ್ಮಲ್ಲಿ ಗರ್ಭ ಸಂಜೀವಿನಿ ಗ್ರತ ಅಂತ ನಾವು ಮಾಡಿದ್ದೇವೆ. ಸರಳ ಪ್ರಸವ ಗರ್ಭ ಸಂಜೀವಿನಿ ಗ್ರತ. ಅದನ್ನ ಪ್ರೆಗ್ನೆಂಟ್ ಇರೋರಿಗೆ 3rd ಟ್ರೈಮೆಸ್ಟ್ರಲ್ಲಿ ಸೇವನೆ ಮಾಡಕ್ ಕೊಟ್ಟರೆ ನಾರ್ಮಲ್ ಹೆರಿಗೆ ಆಗೋದ್ರ ಜೊತೆಗೆ ಸುಖಕರವಾಗಿ ಹೆರಿಗೆ ಆಗುತ್ತೆ, ನೋವು ಆಗದಂಗೆ ಹೆರಿಗೆ ಆಗುತ್ತೆ. ಹೆರಿಗೆ ನೋವು ಭಾಳ ನೋವು, ಮೂಳೆಗಳನ್ನು ಎಲ್ಲ ಮೂಳೆಗಳನ್ನು ಮುರಿದ್ರೆ ಎಷ್ಟು ನೋವಾಗುತ್ತಲ್ಲ, 10-20 ಬಾರಿ ಅಷ್ಟು ನೋವಾಗುತ್ತೆ ಹೆರಿಗೆ. ಅದಕ್ಕೆ ಹೆಚ್ಚು ನೋವುದಾಯಕ ಇರದೆ, ನೋವಂತೂ ಅಲ್ಪ ಸ್ವಲ್ಪ ಆಗುತ್ತೆ, ಆದರೆ ಆ ಕಾಂಪ್ಲಿಕೇಶನ್ ಇಲ್ಲದೆ ಹೆರಿಗೆ ಆಗುತ್ತೆ, ನಾರ್ಮಲ್ ಹೆರಿಗೆ ಆಗುತ್ತೆ. ನಾರ್ಮಲ್ ಹೆರಿಗೆ ಆದರೆ ಮಗುಗೂ ಒಳ್ಳೇದು, ತಾಯಿಗೂ ಒಳ್ಳೇದು. ಇಲ್ಲಾಂದ್ರೆ ಮಗುಗೂ ತುಂಬ ತೊಂದರೆಗಳಾಗ್ತವೆ, ತಾಯಿಗೂ ಕೂಡ ತೊಂದರೆ ಆಗ್ತದೆ. ಅದಕ್ಕೆ ಇದನ್ನ ಮಾಡಿ. ಇನ್ನು ಇದರ ಉತ್ರಾಣಿ ಪ್ರಯೋಜನಕ್ಕೆ ಮತ್ತೆ ಬರೋಣ. ಯಾರಿಗೆ ತುರಿಕೆ, ಕೆರೆತ, ಮೈಗೆಲ್ಲ ಅಲರ್ಜಿ ಇರ್ತದೆ ಅಂಥವ್ರು ಆ ಒಂದು ಉತ್ರಾಣಿ ಸೊಪ್ಪನ್ನು, ಎಲ್ಲಿ ಆ ಒಂದು ಅಲರ್ಜಿ ಇರ್ತದೆ, ಸ್ಕಿನ್ ಅಲರ್ಜಿ, ಆ ಸೊಪ್ಪು ಅರ್ಧ ಹಚ್ಚಿಬಿಟ್ರೆ 1 ತಿಂಗಳು 15 ದಿವಸದಲ್ಲಿ ಮಾಯ ಆಗುತ್ತೆ ಸ್ಕಿನ್ ಅಲರ್ಜಿಗಳು. ಫಂಗಲ್ ಇನ್ಫೆಕ್ಷನ್, ಗಜಕಾರಣ, ಇವೆಲ್ಲ ಸಮಸ್ಯೆಗಳು, ತುರಿಕೆ, ಕೆರೆತ, ಅರ್ಟಿಕೇರಿಯಾ, ಇದಕ್ಕೆಲ್ಲ ಆ ಉತ್ರಾಣಿ ಸೊಪ್ಪನ್ನ ಏನಂತ ಹೇಳಿದ್ರೆ ಅರ್ದು ಏನ್ ಮಾಡ್ಬೇಕಂದ್ರೆ ನಿಂಬೆ ರಸದಲ್ಲಿ ಅರ್ದು ಹಚ್ಚಿದ್ರೆ ಅದು ಗುಣ ಆಗುತ್ತೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಕೆಲವು ಜನ ಹೆಣ್ಮಕ್ಳಿಗೆ ಎಲ್ಲ ನಾರ್ಮಲ್ ಇರ್ತದೆ, ಹಾರ್ಮೋನ್ಸು ಮತ್ತೆ ಎಲ್ಲ ಗರ್ಭಕೋಶ ಸ್ಕ್ಯಾನ್ ಮಾಡಿ ಎಲ್ಲ ನಾರ್ಮಲ್, ಮಕ್ಕಳು ಆಗ್ತಿರಲ್ಲ ಅನ್ನೋನ್ ರೀಸನ್ ಅಂತ ಹೇಳ್ಬಿಟ್ಟು ಡಾಕ್ಟರ್ಗಳು ನಿಮ್ಗೆ ಹೇಳಿರ್ತಾರೆ. ಅಂಥವ್ರು ಎಲ್ಲ ಸರಿ ಇದ್ದು ಮಕ್ಕಳಾಗಿಲ್ಲ ಅಂತ ಅನ್ನೋರು ಏನ್ ಮಾಡ್ಬೇಕಂದ್ರೆ, ಇದೇ ಮುಟ್ಟಿದ್ರ ಮನಿ ಸೊಪ್ಪಿನ ರಸವನ್ನ ಮೆನ್ಸಸ್ ಆದಾಗ 3 ದಿನ ನಿರಂತರವಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಒಂದು 6 ಚಮಚದಷ್ಟು ಸೇವನೆ ಮಾಡ್ಬೇಕು. ಜಜ್ಜಿ ರಸ ತೆಗೆದು ಅದನ್ನ ಸೇವನೆ ಮಾಡಿ ಒಂದು ಅರ್ಧ ಲೋಟ ನೀರು ಕುಡಿಬೋದು. ಇದಿಷ್ಟು ಮಾಡಿ ಅದ್ಭುತವಾಗಿ ನಿಮಗೆ ಲಾಭ ಸಿಗುತ್ತೆ. ಮೆನ್ಸಸ್ ಆದಾಗ 3 ದಿವಸ ಮಾತ್ರ, 3-4 ದಿವಸ ಮಾತ್ರ ಮಾಡ್ಬೇಕು, ನಿಂತ ಮೇಲೆ ಮಾಡಂಗಿಲ್ಲ. ಈಗ ಒಂದು 2-3 ತಿಂಗಳಾಗಷ್ಟರಲ್ಲಿ ಅವ್ರಿಗೆ ಮಕ್ಕಳಾಗ್ತವೆ. ಇನ್ನು ಮತ್ತೊಂದು ಏನಂತ ಹೇಳಿದ್ರೆ, ಮೂಲವ್ಯಾಧಿ ಸಮಸ್ಯೆ ಇರೋರು ಇದರ ಪೇಸ್ಟನ್ನು, ಮುಟ್ಟಿದ ಮುನಿ ಸೊಪ್ಪು ಈ ಉತ್ರಾಣಿ ಗಿಡದ ಪೇಸ್ಟನ್ನು ಏನು ಮಾಡ್ಬೇಕಂದ್ರೆ 1 ಚಮಚದಷ್ಟು ತೆಗೆದುಕೊಳ್ಳಿ. ಅದರಲ್ಲಿ 1 ಗ್ಲಾಸ್ ಮಜ್ಜಿಗೆಯಲ್ಲಿ ಅದನ್ನು ಸೇವನೆ ಮಾಡಿ ಮೂಲವ್ಯಾಧಿ ಸಮಸ್ಯೆಗೆ ತಾವು ಪರಿಹಾರ ಕಂಡುಕೊಳ್ಬೋದು. ಮತ್ತು ಅದಷ್ಟೇ ಅಲ್ಲದೆ ತಲೆನೋವಿನ ಸಮಸ್ಯೆ ಇರ್ತಕ್ಕಂಥವ್ರು ಈ ಉತ್ರಾಣಿಯ ಎಲೆಯನ್ನು ರಸ ತೆಗೆದು ಮೂಗಿನ ಹೊಳ್ಳೆಗೆ ಹಾಕೋದ್ರಿಂದ ತಲೆನೋವಿನ ಸಮಸ್ಯೆ ಕಮ್ಮಿ ಆಗುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 6 ಗಂಟೆಗೆ ಹಾಕಬೇಕು. ಅಂದರೆ ಊಟ ಮಾಡಿರಬಾರ್ದು, ನಸ್ಯ ಮಾಡ್ಬೇಕಂದ್ರೆ ಖಾಲಿ ಹೊಟ್ಟೆಲಿ ಭಾಳ ಒಳ್ಳೇದು. ನಸ್ಯ ಅಂದರೆ ಮೂಗಿಗೆ ಡ್ರಾಪ್ ಹಾಕೋದಕ್ಕೆ ನಸ್ಯ ಅಂತ ಹೇಳ್ತಾರೆ. ಆಮೇಲೆ ಯಾರಿಗೆ ಕೈ ಉರಿ, ಕಾಲು ಉರಿ, ಪಾದ ಉರಿ ಎಲ್ಲ ಇರ್ತದೆ ಅಂಥವ್ರು ಉತ್ರಾಣಿ ಎಲೆಯನ್ನು ಅರೆದು ಅಲ್ಲೆಲ್ಲ ಲೇಪನ ಮಾಡೋದ್ರಿಂದ ಆ ಉರಿ ಸಮಸ್ಯೆಗಳು ಕಮ್ಮಿ ಆಗ್ತವೆ.
ಅದೇ ಎಲೆಯ ರಸವನ್ನ ನಾವು 2-3 ಚಮಚ ಕುಡಿಯೋದ್ರಿಂದ ಮೂತ್ರನಾಳದಲ್ಲಿರ್ತಕ್ಕಂಥ ಅಡೆತಡೆಗಳು, ಕಿಡ್ನಿ ಸ್ಟೋನಿನ ಸಮಸ್ಯೆ, ಪಿತ್ತಕೋಶದ ಸ್ಟೋನಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. 2-3 ತಿಂಗಳು ಮಾಡಿ. ಅದರ ಜೊತೆಗೆ 2-3 ಇಂಗಳಾರಕಾಯಿಯನ್ನ ತಿರುಳು ತೆಗೆದು ಕಡಲೆಕಾಳದ ಗಾತ್ರದಷ್ಟು 3-4 ಉಂಡೆಯನ್ನು ಮಾಡಿ ಆ ಉತ್ತರಣಿ ಸೊಪ್ಪಿನ ರಸದ ಜೊತೆಗೆ ಸೇವನೆ ಮಾಡಿದ್ರೆ, 1-2 ಕಾಡು ಬಸಳೆ ಎಲೆಯನ್ನು ಸೇವನೆ ಮಾಡಿದ್ರೆ ಇನ್ನಷ್ಟು ಬೇಗ ಕಿಡ್ನಿ ಸ್ಟೋನು, ಗಾಲ್ಬ್ಲಾಡರ್ ಸ್ಟೋನು ಕರಗುತ್ತೆ. ಅದರ ಜೊತೆಗೆ ಈ ಏನಂದ್ರೆ ಉತ್ತರಾಣಿ ಎಲೆಯಲ್ಲಿ ಏನಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಈ ನೋವು ನಿವಾರಕ ಶಕ್ತಿ ಇದೆ. ಉತ್ತರಾಣಿ ಸೊಪ್ಪನ್ನು ಅರೆದು ಅದನ್ನ ಸ್ವಲ್ಪ ಹರಳೆಣ್ಣೆಯಲ್ಲಿ ಬಿಸಿ ಮಾಡಿ ಎಲ್ಲಿ ನೋವು ಇರ್ತದೆ ಆ ಭಾಗಕ್ಕೆ ಹಚ್ಚೋದ್ರಿಂದ ಆ ನೋವು ಬಹಳ ಬೇಗ ಶಮನ ಆಗುತ್ತೆ. ಹೀಗೆ ಹಲವಾರು ಲಾಭಗಳನ್ನು ಕೊಡ್ತಕ್ಕಂಥ ಈ ಉತ್ತರಾಣಿ ಎಲೆ ರಕ್ತ ಶುದ್ಧೀಕರಣ ಮಾಡುತ್ತೆ. ಈ ಎಲೆನ ಪ್ರತಿ ದಿವಸ 3-4 ತಿನ್ನೋದ್ರಿಂದ BP ಇರೋರಿಗೆ, ಶುಗರ್ ಇರೋರಿಗೆ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಇರೋರಿಗೆ ಅತಿ ಉಪಯುಕ್ತವಾಗ್ತದೆ. ಆ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಇದು ಸಹಾಯವನ್ನ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ರಕ್ತ ಶುದ್ಧೀಕರಣ ಮಾಡ್ತದೆ, ರಕ್ತದಲ್ಲಿರ್ತಕ್ಕಂಥ ಬ್ಲಾಕೇಜ್ ಅನ್ನು ತೆಗಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ವರ್ಷದಲ್ಲಿ 2-3 ತಿಂಗಳ ಕಾಲ ನಿರಂತರವಾಗಿ ಇದರ ಸೇವನೆ ಮಾಡ್ಬೋದು. ಇದನ್ನ ಗರ್ಭಿಣಿ ಸ್ತ್ರೀಯರು ಇಂಟರ್ನಲ್ ಟೇಕ್ ಮಾಡಂಗಿಲ್ಲ, ಅಬಾರ್ಷನ್ ಆಗುತ್ತೆ. ಆಮೇಲೆ ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಕೂಡ ಇದರ ಸೇವನೆ ನಿಷಿದ್ಧ. ಉಳಿದಂತೆ ಎಲ್ಲರೂ ಕೂಡ ಇದರ ಸೇವನೆಯನ್ನು ಮಾಡಬಹುದು. ಕಿಡ್ನಿ ಸಮಸ್ಯೆ ಇರೋ ವೈದ್ಯರ ಸಲಹೆ ತೆಗೆದುಕೊಂಡು ಬಳಸ್ಬೋದು. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ. ಯಾಕಂದರೆ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಶಕ್ತಿ. ಮತ್ತೆ ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಆ ಆರೋಗ್ಯ ಶಿಬಿರಕ್ಕೆ ತಾವೆಲ್ಲ ಕುಟುಂಬ ಸಮೇತರಾಗಿ ಭಾಗವಹಿಸಿ ಆರೋಗ್ಯ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಿ. ತಮ್ಮೆಲ್ಲರಿಗೂ ಶರಣಾರ್ಥಿ.